ನನ್ನ ಮಕ್ಕಳಿಗೆ ಫೇವ್ರೆಟ್ ಲಂಚ್ ಬಾಕ್ಸ್ ರೆಸಿಪಿ ಯಾವುದು ಅಂತ ಕೇಳಿದ್ರೆ ಈ ಚೆನ್ನ ಪಲಾವ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ನಾನ್ ವೆಜ್ ತಿಂದೇ ಇದ್ರು ನಾನ್ ವೆಜ್ ತಿನ್ನೋಂತ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಈ ಕಡಲೆಕಾಳಲ್ಲಿ ಮಾತ್ರ. ಶ್ರಾವಣದಲ್ಲಿ ನೀವು ಸುಮಾರು ಜನ ನಾನ್ ವೆಜ್ ಬಿಟ್ಟಿರೋರು ಈ ರೆಸಿಪಿನ ಒಂದ್ಸರಿನಾದ್ರೂ ಟ್ರೈ ಮಾಡ್ಲೇಬೇಕು. ಯಾಕಂದ್ರೆ ಇದನ್ನ ತಿಂದ್ರೆ ಚಿಕನ್ ಬಿರಿಯಾನಿ ತಿಂದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕಡಲೆಕಾಳನ್ನ ಓವರ್ ನೈಟ್ ನೆನೆಸಿಟ್ಟು ಉಪ್ಪು ನೀರು ಹಾಕಿ ಬೇಯಿಸಿಟ್ಕೊಂಡು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಸಾಂಬಾರ್ ಈರುಳ್ಳಿ ಈ ರೀತಿ ಫೈನ್ ಆಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಗ್ಗರಣೆಗೆ ಕುಕ್ಕರ್ ಅಲ್ಲಿ ಎಣ್ಣೆ ತುಪ್ಪ ಪಲಾವ್ ಸ್ಪೈಸಸ್ ಎಲ್ಲ ಹಾಕೊಂಡು ಒಂದ್ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಆದ್ಮೇಲೆ ರುಬ್ಬಿರುವಂತ ಮಸಾಲೆ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಒಂದ್ ಟೊಮೆಟೊ ಈ ರೀತಿ ದಪ್ಪಗೆ ಹೆಚ್ಚಿರೋದು ಹಾಕೊಂಡು ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಟೊಮೆಟೊ ಸಾಫ್ಟ್ ಆದ್ಮೇಲೆ ಅಚ್ಚ ಖಾರದ ಪುಡಿ ಜೊತೆ ಮನೇಲೆ ಮಾಡಿರೋಂತ ಬಿರಿಯಾನಿ ಮಸಾಲೆ ಮತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಬಿರಿಯಾನಿ ಮಸಾಲೆ ಪೌಡರ್ ರೆಸಿಪಿ ಆಲ್ರೆಡಿ ನನ್ನ ಪ್ರೊಫೈಲ್ ಅಲ್ಲಿ ಇದೆ, ನೀವು ಬಂದು ಚೆಕ್ ಮಾಡ್ಕೋಬಹುದು. ಅದೇ ಮೇನ್ ಟ್ವಿಸ್ಟ್, ಇದಕ್ಕೆ ಮಿಸ್ ಮಾಡ್ಕೋಬೇಡಿ. ಸೊ ಇವಾಗ ನೆಕ್ಸ್ಟ್ ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ತರ ದೊಡ್ಡದಾಗಿ ಕಟ್ ಮಾಡಿ ಹಾಕಿದೀನಿ. ಅದ್ರ ಜೊತೆ ಬೇಯಿಸಿರುವಂತ ಕಡಲೆಕಾಳು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು 2 ಗ್ಲಾಸ್ ನೆನ್ಸಿಟ್ಟಿರುವಂತ ಅಕ್ಕಿಗೆ 3 ಗ್ಲಾಸ್ ಬಿಸಿ ಬಿಸಿ ನೀರು ಹಾಕಿ ನೆನ್ಸಿಟ್ಟಿರೋ ಅಕ್ಕಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ಸರಿ ಇದೆ ಅಂತ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದೇ ವಿಜಿಲ್ಗೆ ತುಂಬಾನೇ ರುಚಿಯಾಗಿರುವಂತ ಕಡಲೆಕಾಳು ಪಲಾವ್ ತಯಾರಾಗುತ್ತೆ. ತಟ್ಟೆ ಅಂತ ಸೇವ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಪಕ್ಕ ತಿಂಡಿಗೆ ಇದೆ ಟ್ರೈ ಮಾಡಿ.